ಗೊತ್ತಾಗ್ತೈತಿ ಇಲ್ಲ ಒಳಗೆ ಇದ್ದದ್ದು ಗೊತ್ತಾಗ್ತೈತಿ. ಇನ್ ಕೇಸ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಒಂದು 1 ಮಿನಿಟ್ ಟು 2 ಮಿನಿಟ್ಸ್ ಜಾಸ್ತಿ ಆಗ್ತೈತಿ. ಅದನ್ನು ಮಾಡ್ಕೊಂಡ್ಮೇಲೆ ಇವು ಕುದ್ದ ಮೇಲೆ ಇದನ್ನು ಒಂದು ಸಾನ್ಗಿ ಒಳಗೆ ಹಾಕ್ಕೊಂಡು ರನ್ನಿಂಗ್ ವಾಟ್ರ್ ಯಾವ್ದಾರ ತಂಪು ನೀರು ಇರ್ತಾವಲ್ಲ, ನಾರ್ಮಲ್ ಟ್ಯಾಪ್ ವಾಟ್ರ್ ಅದ್ರೊಳಗೆ ಇವನ್ನಿಟ್ರೆ ಅದು ಬಾಯ್ಲ್ ಆಗೋದು ಸ್ಟಾಪ್ ಆಗ್ತೈತಿ. ಅದನ್ನು ಸಾನ್ಗಿ ಒಳಗೆ ತಕ್ಕೊಳತ್ತೇನೆ ಈಗ. ಈಗ ಇದನ್ನು ಒಂದು ಸ್ವಲ್ಪ ಆರಕ್ಕೆ ಸೈಡ್ಗೆ ಇಡ್ತೀನಿ, ಅಷ್ಟೊಂದು ಒಗ್ಗರಣೆ ಕೊಡ್ತೀನಿ. ಆಮೇಲೆ ಒಂದಕ್ಕೊಂದು ಅಂಟ್ಕೊಳಾಕ್ತೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಾಕ್ತೇನೆ, 1-1.5 ಟೀ ಸ್ಪೂನ್ ಅಷ್ಟೆ. ಹಂಗೆ ಹಾಕೊಳ್ಳೋದ್ರಿಂದ ಅದು ನೆಕ್ಸ್ಟ್ ನಾವು ಒಗ್ಗರಣೆ ಹಾಕ್ತೀವಲ್ಲ ಇಮಿಡಿಯೇಟ್ ಹಿಡ್ಕೊತೈತಿ. ಇದ್ರೊಳಗೆ ನಾವು ಎಷ್ಟು ಎಣ್ಣೆ ಹಾಕೋದಿರ್ತೈತಲ್ಲ 80% ಎಣ್ಣೆ ನಾವು ಇಲ್ಲೇ ಹಾಕಬೇಕು. ಈಗ ಇದು ಒಗ್ಗರಣೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕೊಳತ್ತೇನೆ. ಇದಕ್ಕೆ ಎಲ್ಲ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡೆ. ನಾನು ಆ್ಯಕ್ಚುಲಿ ವೆಜಿಟೇಬಲ್ ಕಟ್ ಮಾಡ್ಕೊಳಕ್ಕೆ ಭಾಳ ಟೈಮ್ ಬೇಕಾಗ್ತೈತಿ, ಅದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನಾನು. ಕ್ಯಾರೆಟ್, ಆಮೇಲೆ ಸ್ವಲ್ಪ ಬೀನ್ಸ್ ಅದಾವೆ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಅದಾವೆ, ಹಸಿ ಮೆಣಸಿನ್ಕಾಯಿ ಅದಾವೆ, ಕ್ಯಾಬೇಜ್ ಐತಿ, ಉಳ್ಳಾಗಡ್ಡಿ ಐತಿ. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಾಕತ್ತೇನೆ. ಇದಕ್ಕೇನು ಭಾಳ ಸ್ಪೈಸಿ ಬೇಕಾಗಿಲ್ಲ, ಲೈಟಾಗೇ ಇರಬೇಕು ವೆಜ್ ನೂಡಲ್ಸ್ ಅಂದರೆ. ಆಮೇಲೆ ಪೆಪ್ಪರ್ ಪೌಡ್ರೆಲ್ಲ ಹಾಕ್ತೀವಲ್ಲ ಇದಾಗ್ತೈತಿ. ಉಳ್ಳಾಗಡ್ಡಿ ಉದ್ದುದ್ದು ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಹಸಿ ಬಿಸಿನೇ ಇರಬೇಕು, ಯಾವ ಫುಲ್ಲು ಕುಕ್ ಆಗಬಾರ್ದು, ಸ್ವಲ್ಪ ಹಸಿ ಬಿಸಿನೇ ಇರಬೇಕು. ಈಗ ಕ್ಯಾರೆಟ್ನ ಉದ್ದುದ್ದು ಹೆರ್ಚ್ಕೊಂಡೇನಿ, ಇವನ್ನ ಹಾಕಾಕತ್ತೇನೆ. ಆಮೇಲೆ ಸ್ವಲ್ಪ ಬೀನ್ಸ್ ಹಾಕಾಕ್ತೇನೆ, ಒಂದು 2-4 ಬೀನ್ಸ್. ಆಮೇಲೆ ಕ್ಯಾಬೇಜ್ ಉದ್ದುದ್ದು ಹೆರ್ಚ್ಕೊಂಡು ಸಣ್ಣಂಗೆ ಅವನ್ನ ಹಾಕೊಳಾಕ್ತೇನೆ. ಆಮೇಲೆ ಇದನ್ನು ಚಲೋ ತಂಗ ಕಡ್ಡಾಡಿಸ್ಬೇಕು, 1-1.5 ನಿಮಿಷ ಅಷ್ಟೇ, ಭಾಳ ಏನು ಕುಕ್ ಆಗಬಾರ್ದು. ಇವು ಕ್ಯಾರೆಟಿಗೆಲ್ಲ ಒಂದು ಸ್ವಲ್ಪ ಹಸಿ ಇದ್ರೂ ಚಲೋ ಅನಿಸ್ತೈತಿ. ಬೇಕಿದ್ರೆ ಇದ್ರಾಗ ಮತ್ತು ಕ್ಯಾಪ್ಸಿಕಮ್ಮು ಆ್ಯಡ್ ಮಾಡ್ಕೋಬೋದು. ಕ್ಯಾಬೇಜ್ ಲಾಸ್ಟ್ ಹಾಕಾಕ್ತೇನೆ, ಯಾಕಂದರೆ ಕ್ಯಾಬೇಜ್ ಲಘು ಕುಕ್ ಆಗ್ತೈತಿ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳತ್ತೇನೆ, 1 ಟೀ ಸ್ಪೂನ್ ಅಷ್ಟೇ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಗರ್ ಹಾಕೊಳತ್ತೇನೆ. ಹಾಕಂದೇಳೆ ನಿಂದೈತಿ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸು 1 ಟೀ ಸ್ಪೂನ್ ಅಷ್ಟು ಹಾಕಾಕತ್ತೇನೆ. ಇವನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಳತ್ತೇನೆ. ಸಾಲ್ಟ್ ಹಾಕಾಕ್ತೇನೆ, ಟೇಸ್ಟಿಗೆ ಬೇಕಾದಷ್ಟು. ಇನ್ನಷ್ಟು ಬೇಕಾ ತಂಗಿಗೆ ತಿನ್ನಿಸ್ತೀಯ? ಈಗ ಇವು ನೂಡಲ್ಸ್ ಹಾಕಿ ಮಿಕ್ಸ್ ಮಾಡತ್ತೇನೆ.
ಪರ್ಫೆಕ್ಟಾಗಿ ರೆಡಿ ಆಗೈತೆ ಈಗ. ಇದನ್ನು ತಿನ್ನುವಾಗ ಮತ್ತೊಂದು ಸ್ವಲ್ಪ ಟೊಮ್ಯಾಟೊ ಕ್ಯಾಚಪರೇ ಸಾಸರೇ ಹಾಕ್ಕೊಂಡು ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಖಾರದು ಬೇಕಂದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಕೊರಿ.